ನನಗೆ ಒಂದೇ ಒಂದು ನೋವು, ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟ್ರ್. ನಾನು 1382 ಕೋಟಿ ರೂಪಾಯಿ ನಾನು ಬರೋಕ್ಕೆ ಮುಂಚೆನೇ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನು ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗೋದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ, ಕನಕಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸದ್ಯಮಾರಹಳ್ಳಿ, ಯಳಂದೂರು, ಸದ್ಯಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿಂದು ಕಿಲೋಮೀಟ್ರನ್ನ ನಾವು ತಗೊಳ್ಳಿ ಅಂತ ಹೇಳಿ ಅವ್ರು ಏನು ಹೇಳಿದ್ವಿ ನಾವು, ಆಗೋಗಿದೆ ಕಡೆ ನಮ್ಮೆಲ್ಲ ಮುಗಿದಿದೆ ಅಂದರು. ನಾನೇನೋ ತುಂಬ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನು ಮಾಡಿದ್ದಾರೆ ಇವರು ಅಂದರೆ, ದಿನಾಂಕ 12/12/24 ನಾನು ತುಂಬ ಡಿಮ್ಯಾಂಡ್ ಮಾಡೋಕ್ಕೆ ಕೊಟ್ಮೇಲೆ ಒಂದು ಪತ್ರ ಬರೀತಾರೆ ನನಗೆ, ನಮ್ಮ ಕೈಲಿ ಆಗೋದಿಲ್ಲಪ್ಪ ಈ ಸ್ಕೀಮನ್ನ ನೀನು ವಾಪಸ್ ತೊಗೊಂಡು. ನಾವು ವಾಪಸ್ ತೊಗೊಂಡಿದ್ದೀವಿ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ನೀವೇ ಏನಾದರೂ ಮಾಡಿದ್ರೆ ಮಾಡ್ಬೋದು ಅನ್ನೋ ಮಾತನ್ನು ರಾಜ್ಯ ಸರ್ಕಾರ ರೈಲ್ವೆಗೆ, ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ, ಮೈಸೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನು ಬರೀತಾರೆ. ಇದ್ರ ಜೊತೆಗೆ ನಾವು ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಮತ್ತು ಅದ್ಯಾವುದದು ಕುಶಾಲನಗರ, ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು ಎಂ ಪಿಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡೋಕ್ಕೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಕುಳ್ಕೊಂಡು ಏನೆಲ್ಲ ಮಾತನಾಡೋದು ಬಿಟ್ಟು ವಾಸ್ತವಾಂಶಕ್ಕೆ ಅವ್ರು ಬರಬೇಕಾಯ್ತು. ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹೊರಟವರು, ನಾವು ನಿಲ್ಲಿಸಿದ್ದು ಮದ್ದೂರಿಂದ ಮುಂಚಿತ ಯಾವುದೋ ಒಂದು ಸ್ಟೇಷನಲ್ಲಿ ನಿಲ್ಲಿಸ್ತೋ ಶೆಟ್ಟಿಹಳ್ಳಿಲಿ, ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 5 ಗಂಟೆ ತೆಗೆದುಕೊಂಡ್ರು. ಜನ ಆ ನಂಬಿಕೆ, ಆ ಶೆಟ್ಟಿಹಳ್ಳಿ, ಮದ್ದೂರು, ಆನಿಕೆರೆ, ಎಳಿಯೂರು, ಮಂಡ್ಯ, ಬ್ಯಾಡ್ರಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ಈ ಕೇವಲ 8 ಕಡೆ ನಿಲ್ಲಿಸಿ ಆ ಜನರನ್ನು ಮಾತಾಡಿಸ್ಬೇಕನ್ನೋ ನಮ್ಮ ಆಫೀಸರ್ಗಳೆಲ್ಲ ಇದ್ದರು. ಎಷ್ಟು ಮಟ್ಟಿಗೆ ಜನಕ್ಕೆ ಭಾವನೆ ಇದೆ, ನಂಬಿಕೆ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸುಮಾರು ಈಗಾಗಲೇ 5 ROB, 1 RUB ಸಾಂಕ್ಷನ್ ಆಗಿ ಕೆಲಸ ಶುರು ಮಾಡಿ ಒಂದು ಮುಗಿತಾ ಇದೆ, ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮಲ್ಲಿ ಎಷ್ಟಿದೆ, ನಾನು अधिकारिಗಳಿಗೆ साहब दोनों DRM इधर है साहब, दोनों को मेरा एक सूचना है, बाद में एक रिक्वेस्ट भी है, मैसूर बेंगलोर से आने का जाने का किधर किधर हमारा ROB RUB का प्रॉब्लम है, आपको एक चित्रण आपको मालूम हो, दोनों को मालूम हो। आपका जूनियर सीनियर ऑफिसर भी इधर है, प्रेम नारायण जी अभी चीफ इंजीनियर है, वो दोनों को छोड़े तो अभी बड़ा आगे, बाद में किसे किसे कैसा कैसा करना, क्या करने को होता है, ये सभी कर को मुझे 15-20 दिन में कितने लेता है, क्या लेता है, कई को होना चाहिए, इसमें टॉप प्रायोरिटी किसी किसी को आइटम देना चाहिए, नहीं तो क्या होता है मुझे बताया उधर आप भी था, हम दोनों आप पुटराज जेल उधर हमारा पुटराज एक्सेप्ट मुझे उधर बताया बहुत आदमी का, इसलिए कितने उतने भी लेने का। अब मुझे ये कर को टेंडर मैं कर लेता है, मुझे होना चाहिए, होना नहीं होना वो डिसीजन आपका है, मैं लेने का नहीं होता है। प्रेम नारायण जी, वो काम होना चाहिए नहीं चाहिए आपका डिसीजन रहता है, नहीं तो क्या बोलता है सोमण्णा बोलिया इसलिए मैं तो हो जाएगा, कुमार स्वामी जी बोलिया, महाराजा बोलिया इसलिए मैं करने का नहीं होता है, ये सब भी नहीं होना चाहिए। ಅದಕ್ಕೋಸ್ಕರವಾಗಿ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ. ಇಷ್ಟು ಗಂಟೆಗಳು ಕಾಲ ಕಳೆದಿದ್ದು ಕೂಡ ಕುಮಾರಸ್ವಾಮಿ ಸಾಹೇಬರಿಗೆ ನಾನು ಭಾರತ ಸರ್ಕಾರದ ರೈಲ್ವೆ ಇಲಾಖೆ ವತಿಯಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇವತ್ತು ಎಷ್ಟು ROB RUB ಮೇಲ್ ಸೇತುವೆ ಕೆಳ ಸೇತುವೆಗಳ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು, ಎಲ್ಲ ಕೆಲಸವನ್ನು ಕೂಡ ತಮ್ಮಣ್ಣ ಸಾಹೇಬ್ರೆ ನೀವುಗಳು ಕೂಡ ಗಾರ್ಡಿಯನ್ ಆಗಿ ನಿಂತ್ಕೊಂಡು ಜಾಗಕ್ಕೆ ನಾವೇ ದುಡ್ಡು ಕೊಡ್ತೀವಿ. ಅಕ್ವಿಜೇಷನ್ ಏನಾದ್ರು ಇದ್ದರೆ ಅದಕ್ಕೂ ಕೂಡ ಭಾರತ ಸರ್ಕಾರ ದುಡ್ಡು ಕೊಡ್ತದೆ. ಈ ಥರದ ಯೋಜನೆ 50 ವರ್ಷ 70 ವರ್ಷ 80 ವರ್ಷದಲ್ಲಿ ಮಾಡಿದರೆ ಏನೇನೋ ಆಗಿರೋದು. ಮೋದಿಜಿಯವರು 3ನೇ ಬಾರಿಗೆ ಬಂದ ಮೇಲೆ ಯಾವುದೇ ಮೇಲ್ಸೇತುವೆ ಕೆಳ ಸೇತುವೆಗಳು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ. ನನಗನ್ನಿಸ್ತದೆ ಈ ಥರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ